ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಆರ್ಎಸ್ಎಸ್ ಸಂಘಟನೆಯನ್ನ ಬ್ಯಾನ್ ಮಾಡುವಂತೆ ಸಿಎಂ ಸಿದ್ದರಾಮಯ್ಯಗೆ ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೆದಿದ್ದಾರೆ. ದ್ವೇಷ ಬಿತ್ತುವಂತಹ ವಿಭಜಕಗಳು ತಲೆ ಎತ್ತಿದಾಗ ಅದನ್ನ ನಿಗ್ರಹಿಸುವಂತಹ ಕೆಲಸವನ್ನ ಮಾಡಬೇಕು. ಸಮಾನತೆ, ಏಕತೆ, ಸಂವಿಧಾನ ಅಧಿಕಾರ ಕೊಡುತ್ತೆ. ಆರ್ಎಸ್ಎಸ್ ಹೆಸರಿನ ಸಂಘಟನೆ ಸರ್ಕಾರಿ ಜಾಗಗಳನ್ನು ಬಳಕೆ ಮಾಡಿಕೊಂಡು ಶಾಖೆಗಳನ್ನು ನಡೆಸ್ತಾ ಇದೆ. ಮಕ್ಕಳು, ಯುವ ಸಮುದಾಯಕ್ಕೆ ನಕಾರಾತ್ಮಕ ಭಾವನೆಗಳನ್ನು ಮೂಡಿಸ್ತಾ ಇದೆ. ದೇಶದಲ್ಲಿ ಸಂವಿಧಾನಕ್ಕೆ ವಿರುದ್ಧವಾಗಿ ನಕಾರಾತ್ಮಕ ಆಲೋಚನೆಗಳನ್ನು ತುಂಬಲಾಗ್ತಾ ಇದೆ. ಖಾಕಿ ಅನುಮತಿಯನ್ನು ಪಡೆದುಕೊಳ್ಳದೆ ಕೈಯಲ್ಲಿ ದೊಣ್ಣೆ ಹಿಡಿದು ಆಕ್ರಮಣಕಾರಿ ಪ್ರದರ್ಶನಗಳನ್ನು ಮಾಡಲಾಗ್ತಾ ಇದೆ. ಈ ಮೂಲಕ ಮಕ್ಕಳು, ಯುವ ಜನರ ಮೇಲೆ ದುಷ್ಪರಿಣಾಮ ಬೀರುತ್ತೆ. ಇದು ಮಕ್ಕಳು, ಯುವ ಸಮುದಾಯ, ಸಮಾಜದ ಸ್ವಾಸ್ಥ್ಯದ ಪ್ರಶ್ನೆ. ಹೀಗಾಗಿ ಸರ್ಕಾರಿ ಶಾಲೆಗಳು, ಸರ್ಕಾರದ ಅನುದಾನಿತ ಶಾಲೆಗಳು, ಮೈದಾನಗಳು, ಉದ್ಯಾನವನ, ಮುಜರಾಯಿ ಇಲಾಖೆ, ದೇಗುಲ, ಪುರಾತತ್ವ ಇಲಾಖೆಯ ಸ್ಥಳಗಳೇನಿದ್ದಾವೆ ಅಲ್ಲಿ ಆರ್ಎಸ್ಎಸ್ ಅನ್ನು ನಿಷೇಧ ಮಾಡಬೇಕು. ಅಲ್ಲಿಂದ ಆರ್ಎಸ್ಎಸ್ ಅನ್ನು ಹೊರಗಡೆ ಹಾಕಬೇಕು. ಸರ್ಕಾರಿ ಸ್ಥಳಗಳಲ್ಲಿ ಆರ್ಎಸ್ಎಸ್ ಶಾಖೆ ಹೆಸರಿನಲ್ಲಿ ಚಟುವಟಿಕೆಗಳನ್ನು ನಡೆಸ್ತಾ ಇದೆ. ತನ್ನ ಶಾಖೆಯ ಹೆಸರಿನಲ್ಲಿ ಏನೇನು ಚಟುವಟಿಕೆಗಳನ್ನು ನಡೆಸ್ತಾ ಇದೆ ಅದಕ್ಕೂ ಕೂಡ ನಿಷೇಧ ಹೇರಬೇಕು. ಆರ್ಎಸ್ಎಸ್ ಬ್ಯಾನ್ ಮಾಡುವಂತೆ ಸಿಎಂ ಸಿದ್ದರಾಮಯ್ಯ ಅವರು ಪ್ರಿಯಾಂಕ್ ಖರ್ಗೆ ಅವರು ಸಿಎಂ ಸಿದ್ದರಾಮಯ್ಯಗೆ ಪತ್ರ ಬರೆದಿದ್ದಾರೆ. ಹೀಗಾಗಿ ಇದು ಹೊಸ ಚರ್ಚೆಗೆ ನಾಂದಿ ಹಾಡುವಂತಹ ಸಾಧ್ಯತೆ ಇದೆ. ಪ್ರಿಯಾಂಕ್ ಖರ್ಗೆ ಅವರ ಈ ಪತ್ರ ರಾಜ್ಯ ರಾಜಕಾರಣದಲ್ಲಿ ಒಂದು ಭಾರೀ ಪ್ರಮಾಣದ ಚರ್ಚೆಯನ್ನು ಹುಟ್ಟುಹಾಕುವಂತಹ ಸಾಧ್ಯತೆ ಇದೆ. ಜೊತೆಗೆ ರಾಜ್ಯ ಸರ್ಕಾರ, ಸಿಎಂ ಅವರು ಏನು ನಿರ್ಧಾರ ಕೈಗೊಳ್ಳುತ್ತಾರೆ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ. ರಾಜ್ಯದಲ್ಲಿ ಆರ್ಎಸ್ಎಸ್ ಬ್ಯಾನ್ ಮಾಡಬೇಕು ಅಂತ ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೆದಿದ್ದಾರೆ. ಅದರ ಒಂದು ಪ್ರತಿಯನ್ನು ಕೂಡ ನೀವು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ವಿಷ ಬಿತ್ತುವಂತಹ ಒಂದು ವ್ಯಕ್ತಿಗಳು ಏನು ಬೆಳೀತಾ ಇರ್ತಾರೆ ಆಗಲೇ ಅವ್ರನ್ನ ನಿಗ್ರಹಿಸಬೇಕು. ಆರ್ಎಸ್ಎಸ್ ಹೆಸರಿನ ಸಂಘಟನೆ ಸರ್ಕಾರಿ ಜಾಗಗಳನ್ನು ಬಳಕೆ ಮಾಡಿಕೊಳ್ತಾ ಇದೆಯಂತ ಅವರು ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ.